ಇಲ್ಲ ಅಭ್ಯರ್ಥಿ ಸರಿ ಇಲ್ಲ. 7 ಪಾಯಿಂಟ್ ಅಲ್ಲಿ ಹೇಳ್ತಾನೆ. 7 ಪಾಯಿಂಟ್ ಅಲ್ಲಿ ಭಾಳ ಅದಾವ. ಅದನ್ನ ನಿಮ್ಮ ಮುಂದೆ ಹೇಳ್ರ ಮತ್ತೆ ನಾಳೆ ಏನಾರ ಬರ್ಕೊಂಡು ಕೊಡ್ತೀನಿ. ಅದನ್ನ ಬೇಕಾದ್ರೆ ಮೇಡಮ್ ಪರ್ಸನಲ್ ಸಿಕ್ಕಾಗಿ ಹೇಳ್ತೀನಿ. ಯಾಕೆ ಯಾರಿಲ್ಲ, ಯಾರು ಬರ್ಬೇಕಾಗಿಲ್ಲ. ಯಾಕಂದ್ರೆ ಕ್ಯಾಂಡಿಡೇಟು ಅವರೇ, ಉಸ್ತುವಾರಿ ಮಂತ್ರಿ ಅದನ್ನ ಒಪ್ಕೋದವ್ರು ಅವರೇ. ಹಿಂಗಾಗಿ ಅದನ್ನ ಯಾರ ಮ್ಯಾಗ ಹೊರಿಸುವಂತ ಪ್ರಶ್ನೆ ಬರೋದಿಲ್ಲ. ಈಗ ನಮ್ಮ ಮಗಳು ಕ್ಯಾಂಡಿಡೇಟೇ, ನಾನೇ ಅದಕ್ಕೂ ಜವಾಬ್ದಾರಿ. ನಾವೇ ಕ್ಯಾಪ್ಟನ್, ನಾವೇ ಜವಾಬ್ದಾರಿ ಹೊರಬೇಕು. ಸೊ ಹೀಗಾಗಿ ಯಾರು ಉಸ್ತುವಾರಿ ಇದ್ದು ಅವರೇ ಅದರ ಜವಾಬ್ದಾರಿ. ಇಲ್ಲ, ಪಕ್ಷದ ಬಗ್ಗೆ ಪರಿಣಾಮ ಬರೆದ್ರೆ ಈ ಚುನಾವಣೆ ಬೇರೆ, MP ಚುನಾವಣೆನೇ ಬೇರೆ, MLA ಚುನಾವಣೆ ಬೇರೆ. ಈ ತರ ಸುಮಾರು ಎಷ್ಟು 100 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಚ್ಚು ಕಮ್ಮಿ ಮುನ್ನಡೆಯಲ್ಲಿ ಇದ್ದೀವಿ, 100. ಅದು ಈ ಇದರಲ್ಲಿ. ಸೊ MLA ಬಂದಾಗ ಇನ್ನೂ ಬಹಳಷ್ಟು ಅದ ಸರಳ ಆಗ್ತದ್ರೆ. ಅವಕಾಶ ಇತ್ತು, ಕಳೆದ ಸಾರಿನೂ ಅವಕಾಶ ಇತ್ತು, ಗೆಲ್ಲಿಕ್ ಬಹಳ ಹತ್ತಿರ ಬಂದಿದ್ರೆ. ಈ ಸಲನೂ ನಾವು 100% ಗೆಲ್ತದೆ ಅಂತ ಲೆಕ್ಕಾಚಾರ ಹಾಕಿದ್ವಿ. ಆದ್ರೆ ಬಹಳ ಏನತ್ರ ಒಳ ಹೊಡ್ತ ಏನತ್ರ ನೀವು ಹಂಗೇನ ಆಯ್ತದ. ಎಲ್ಲಿ ಯಾರು ಮಾಡ್ದ ಗೊತ್ತಾಗಿಲ್ಲ, ಯಾರು ವಿರೋಧ ಮಾಡ್ರು, ಯಾರು ಪರವಾಗಿ ಮಾಡಿದ್ರು, ಕೊನೆಯವರೆಗೆ ಗೊತ್ತಾಗಿಲ್ಲ ಬೆಳಕಾಂತು. ಮೂಲ ಕಾಂಗ್ರೆಸ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ. ಈ ವೇಳೆ ಇದೇ ರೀತಿ ಆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಲ್ಲ. ಅದನ್ನ ಅಲ್ಲಿ ಅಂತ ಶಾಸಕರು ಏನದಾರ ಅವ್ರು ಅದನ್ನ ಗಮನಿಸ್ಬೇಕು. ಹಳ ಬರುವ ಹೊಸವನ್ನ ಕೂಡಿಸ್ಬೇಕು. ಸರಿ, ಹತ್ತಿರ ಆಗೋ ಅವಕಾಶ ಇತ್ತು ಅಂತಂದ್ರಲ್ಲ, ಇನ್ನು ಹತ್ತಿರ ಆಗೋಕೆ ಅವಕಾಶಗಳು ಇಲ್ವಾ ಸರ್? ನೋಡಿ, ಮತ್ತೆ ಅವಕಾಶ ಬರ್ಬೋದು, ಬರ್ಲತ್ತೆ. ಈ ಸದ್ಯಕ್ಕೂ ನಮಗದೊಂಥರ ಭಾರಿ ಆಶ್ಚರ್ಯ ಆಗಿದೆ, ನೋವು ಆಗಿದೆ ಅಂತ. ಹಿಂಗಾಗಬಾರ್ದಿತ್ತು. ಇಷ್ಟೆಲ್ಲ ಹೇಳಿದ್ರು ಅವರು, ನಮ್ಗೆಲ್ಲ ಭರವಸೆ ಕೊಟ್ಟಿದ್ರು, ಎಲ್ಲ ನಾಯಕರು ಕೂಡ ಮಾಡಿದ್ರು ರಾತ್ರಿ ಆಗಲಿ. ಇಲ್ಲಿ ಯಾಕಾಗಿದೆ ಕೂಡ ನಮಗೂ 70,000 ಇದ್ದಿದ್ದು ಇಲ್ಲಿಗೆ ಬಂತು. 10,000 20,000ದಾಗ ಮೈನಸ್ ಆಗಿರೋ ಅದೇನಂತ ನಮಗೆ ಭಾಳ ದುಃಖ ಆಗ್ತಿರ್ಕಿಲ್ಲ.